ನಾಗಸಾಧುಗಳು ನಿರ್ವಸ್ತ್ರದಲ್ಲಿ ಇರ್ತಾರೆ. ಯಾಕಂದ್ರೆ ಅದು ಸಾಧನೆಯಲ್ಲಿ ಮಾತ್ರ. ಈಗ ಎಲ್ಲರೂ ಈಗ ಪ್ರಪಂಚದಲ್ಲಿ ಈಗ ಸೊಸೈಟಿಗೆ ಬಂದಾಗ ಸೊಸೈಟಿಗೆ ತಕ್ಕನಾಗಿರ್ಬೇಕು ಅಂತ ಒಂದು ತುಂಡು ಬಟ್ಟೆ ಹಾಕೊಂಡಿರ್ತಾರೆ ಇಲ್ಲಿ ಬಂದಾಗ. ಮತ್ತೆ ಅಖಾಡದಲ್ಲಿ ಇರುವಾಗ ನಿರ್ವಸ್ತ್ರವಾಗಿ ಇರಬೇಕು. ಅಂದ್ರೆ ಯಾವ್ದೂ ಸಹ ಬರುವಾಗ ತಗೊಂಡ್ ಬಂದಿಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ಅಷ್ಟೇ ಅದು ಇದರ ನಡುವೆ ಯಾಕೆ ನಿರ್ವಸ್ತ್ರವಾಗಿ ಅಂದ್ರೆ ಅವರು ನಿರ್ವಿಕಾರ ಒಂದು ಭಾವನೆಯಲ್ಲಿ ಸಾಧನೆ ಮಾಡೋದು. ಮೊದಲು ನಾವೆಲ್ಲರೂ ಅಖಾಡದಲ್ಲಿ ಸೇರಿದಾಗ ಮೊದಲನೇದಾಗಿ ಏನು ಮಾಡ್ತೀವಿ, ಏನು ಮಾಡಬೇಕು ಈ ಜಗತ್ತಿಗೆ ಅನ್ನೋದನ್ನ ಒಂದು ಕ್ವಶನ್ ಮಾಡ್ತೀವಿ. ಸೊ ಅದರಲ್ಲಿ ಯಾವ ರೀತಿ ನಾವು ಇದಕ್ಕೆ ಜಗತ್ತಿಗೆ ಮಾಡಬೇಕು ಅನ್ನೋದು ಮೊದಲು ಹವನಗಳನ್ನ ಮಾಡ್ತೀವಿ. ಯಾಗಗಳು ಯಜ್ಞಗಳನ್ನ ಮಾಡೋದು ಮೊದಲು ಮುಖ್ಯ ನಮ್ದು. ಯಜ್ಞ ಯಾಗಾದಿಗಳನ್ನ ಮಾಡಿ ಈ ಜಗತ್ತಿಗೆ ಒಂದು ಶುಶ್ರೂಷೆ ಮಾಡಬೇಕು, ಕಾಪಾಡಬೇಕು ಅನ್ನೋದು ಒಂದು ಇರುತ್ತೆ. ಯಾವ ರೀತಿ ಸೈನಿಕರು ದೇಶನ ಕಾಯ್ತಾ ಇರ್ತಾರೆ, ಆ ರೀತಿ ನಾವು ದೇಶನ ಕಾಯ್ಬೇಕು.